ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ಒಂದು ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಸ್ಪಿರೇಷನಲ್ ಕೋಡ್ಸ್ ನನ್ನ ಚಾನಲ್ ಅನ್ನು ಸ್ವಲ್ಪ ಪರೀಕ್ಷಿಸಿ ನೋಡಿ ಹೇಳಿ ಸರ್, ನನ್ನ ಚಾನಲ್ ಮೊನಿಟೈಸ್ ಆಗುತ್ತೋ ಅಥವಾ ಇಲ್ಲೋ ಅಂತ ಹೇಳಿದ್ದಾರೆ ಇವರು. ಇವ್ರ ಚಾನಲ್ಗೆ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಇವ್ರ ಚಾನಲ್ ಹೆಸರಿದೆ ಸತ್ಯ ಟ್ರೂತ್ ಅಂತ. ಇವ್ರ ಚಾನಲ್ ನಾನು ಇಲ್ಲಿ ನೋಡ್ತೀನಿ. ಇವರು ಏನೇನು ಫಾಲ್ಟ್ ಮಾಡಿದಾರೋ, ಇವ್ರ ಚಾನಲ್ ಮೊನಿಟೈಸ್ ಆಕೈತೋ ಇಲ್ಲೋ ಅನ್ನೋದು ಇಲ್ಲಿ ಗೊತ್ತಾಗ್ತೈತಿ ನನಗೆ. ಓಕೆ, ವಿಡಿಯೋಸ್ನಲ್ಲಿದ್ದು ಕೂಡ ಓಕೆ, ಇವರು ಶಾರ್ಟ್ನಲ್ಲಿ ಏನು ವಿಡಿಯೋ ಮಾಡಿದ್ದಾರೆ ಅದು ನೋಡ್ತಾ ಇದ್ದೀನಿ. ಇದು ಇಲ್ಲ, ಹಾಡು ಹಾಕಿದ್ದಾರೆ, ಫ್ಲೂಟ್ ಮ್ಯೂಸಿಕ್. ಓಕೆ, ಮತ್ತು ನಿಮ್ಮದು ಒರಿಜಿನಲ್ ಕಂಟೆ ಎಲ್ಲಿದೆ? ಸಿನಿಮಾ ತಾರೆಗಳ ಫೋಟೋಸ್ ಇದೆ, ಅದರ ಮೇಲೆ ಏನು ಮಾಡಿದ್ದಾರೆ ಇವರು? ಇಲ್ಲಿ ಹಿಂದಿ ಇದೆ, ಇಲ್ಲಿ ಕನ್ನಡ ಇದೆ. ನೋಡ್ರಿ, ಸತ್ಯ ಟ್ರೂತ್ ಅಂತ ಚಾನಲ್ ಇದೆ. ಇವರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡ್ರಿ ಮೇಡಮ್ ಅದಿರೋ ಸರ್ ಅದಿರೋ ನನಗೆ ಗೊತ್ತಿಲ್ಲ. ಶಾರ್ಟ್ನಲ್ಲಿ ಯಾವುದೇ ಒಂದು ವಿಡಿಯೋಸ್ ಮೇಲೆ ನಿಮ್ದು ಕ್ರಿಯೇಟಿವಿಟಿ, ನಿಮ್ದು ಫೇಸ್ ಇರ್ಲಿಕ್ಕಂದ್ರೆ ಯಾವುದೇ ಹಾಡನ್ನು ಯೂಸ್ ಮಾಡ್ಕೋಬೇಡ್ರಿ. ಯಾವುದೇ ಹಾಡಿದ ಮೇಲೆ ಯಾವ ಹಾಡ ರಿಮಿಕ್ಸ್ ಮಾಡುವ ಆಪ್ಷನ್ ನಿಮಗೆ ಕೊಟ್ಟಿರ್ತಾನೋ ಯೂಟ್ಯೂಬ್, ಆ ಹಾಡಿನ ಮೇಲೆ ನೀವು ಆ್ಯಕ್ಟಿಂಗ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಅದು ಚಾನಲ್ ಮೊನಿಟೈಸ್ ಆಗ್ತೈತಿ ಶಾರ್ಟ್ನಲ್ಲಿ. ಮತ್ತು ಲಾಂಗ್ ವಿಡಿಯೋದಲ್ಲಿ ಏನು ನೀವು ಹಿಂದಗಡೆ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಟೆಕ್ಸ್ಟ್ ಇಟ್ಕೊಂಡು ಫೋಟೋಸ್ ಮೇಲೆ ಏನಾದರೂ ಬರೆದ ಕಚಿನ ಅದ್ರ ಮೇಲೆ ಹೇಳಕತ್ತಿರೋ, ನೀವು ಹೇಳಕತ್ತಿರೋ, ಏನು AI ಹೇಳಕತ್ತೈತೋ, ಏನು ಬೇರೆದವ್ರು ಹೇಳಿದ್ದು ನೀವು ವಿಡಿಯೋ ತೊಗೊಂಡು ಹಾಕಿರೋ ನನಗೆ ಗೊತ್ತಿಲ್ಲ. ನಿಮ್ಮ ಓನ್ ವಾಯ್ಸ್ ಟೆಕ್ಸ್ಟ್ ಬರೀರಿ, ಇಮೇಜ್ ತೋರಿಸ್ರಿ, ಎಲ್ಲ ತೋರಿಸ್ರಿ, ನಿಮ್ಮ ವಾಯ್ಸನ್ನು ಯೂಸ್ ಮಾಡಿರಿ, ಆವಾಗ ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ. 150 ವಿಡಿಯೋ ಹಾಕಿದ್ದಾರೆ, ನಿಮ್ಮ ಸ್ವಂತ ವಾಯ್ಸ್ ಯೂಸ್ ಮಾಡ್ತಿದ್ರೆ ನಿಮಗೆ ಏನೂ ತೊಂದರೆ ಇಲ್ಲ. ಬರೀ ಇಲ್ಲಿ ಮಂದಿ ಓಡಾಡ್ಲಕತ್ತಾರ ಮತ್ತು ಇಲ್ಲಿ ಮಾರ್ಕೆಟ್ ರಸ್ತೆಯಲ್ಲಿ ಅಂತ ಒಂದು ವಿಡಿಯೋ ಇದೆ. ಓಕೆ, ಕಿತ್ತು ಹೋಗಿರೋ ರಸ್ತೆ ಮೇಲೆ ಇವರು ಒಂದು ವಿಡಿಯೋ ತೊಗೊಂಡು ಹಾಕಿದ್ದಾರೆ. ನಿಮ್ಮ ವಾಯ್ಸ್ ಏನಿದೆ, ನಿಮ್ಮದು ಇಲ್ಲ, ಇದರೊಳಗೆ ಕ್ರಿಯೇಟಿವಿಟಿ ಇಲ್ಲ. ದಯವಿಟ್ಟು ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ರಿ, ಇದ್ರ ಮೇಲೆ ಹೇಳಿ. ಏನಾದರೂ ವಾಯ್ಸ್ ಓವರ್ ಮಾಡಿ, ವಾಯ್ಸ್ ಓವರ್ ನಿಮ್ಮ ವಾಯ್ಸ್ ಕೊಟ್ಟ ಆ ರಸ್ತೆ ಬಗ್ಗೆ ನೀವು ಹೇಳ್ರಿ. ಈ ಥರ ಚಾನಲ್ ಮೊನಿಟೈಸ್ ಅಕ್ಕಾವು. ಅಪ್ಪು ಅವ್ರದ್ದು ಚಿತ್ರ ಇದೆ ಮತ್ತು ಭಗವಾನ್ ಶ್ರೀಕೃಷ್ಣ ಅವ್ರದ್ದು ಇಮೇಜ್ ಇದೆ. ಇದ್ರ ಮೇಲೆ ಏನು ಮಾಡಿದ್ರ ನೀವು? ಮತ್ತು ತೆಳಗಡೆ ಮತ್ತು ಶಾರ್ಟ್ನಲ್ಲಿ ಹೋಗ್ತೀನಿ, ಎಲ್ಲ ಸಿನಿಮಾ ಸಾಂಗ್ಸು, ಫ್ಲೂಟ್ ಸಾಂಗ್ಸು ಇದರ ಮೇಲೆ ಯೂಸ್ ಮಾಡ್ಕೊಂಡಿದ್ದೀರ. ಇದು ನಿಮ್ಮ ಸ್ವಂತ ವಿಡಿಯೋಸ್ ಅದಾವೋ ಶಾರ್ಟ್ನಲ್ಲಿ ಅಥವಾ ಬೇರೆಯವ್ರದ್ದು ಅದಾವೋ ನನಗೆ ಗೊತ್ತಿಲ್ಲ. ಬೇರೆಯವ್ರದ್ದು ಇದ್ದರೆ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಸೊ ನಿಮ್ಮ ಚಾನಲ್ ಮೇಲೆ ನಿಮ್ಮ ಚಾನಲ್ ವತಿಯಿಂದ ನೀವು ದುಡ್ಡು ಅರ್ನಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಸ್ವಂತ ಕ್ರಿಯೇಟಿವಿಟಿ ಮಾಡಿರಿ. ಒರಿಜಿನಲ್ ಕಂಟೆಂಟ್ ಅಂದರೆ ನಿಮ್ಮ ಸ್ವಂತ ಒರಿಜಿನಲ್ ಕಂಟೆಂಟನ್ನು ಯೂಸ್ ಮಾಡಿರಿ, ವಿಡಿಯೋಸ್ ಹಾಕಿರಿ. ಓಕೆ, ಇನ್ನೊಬ್ಬರು ಕಮೆಂಟ್ ಬರೀತಾರೆ. ಇಲ್ಲಿ ಯಾರು ಬರೀತಾರಪ್ಪ ಅಂದ್ರೆ ಅಖಂಡ ದೇವದುರ್ಗ ಸರ್, ನಂದು ಯೂಟ್ಯೂಬ್ ನ್ಯೂಸ್ ಚಾನಲ್ ಇದೆ. ಈ ಚಾನಲ್ನಲ್ಲಿ ಎಲ್ಲ ರೀತಿ ವಿಡಿಯೋಸ್ಗಳು ಇರುತ್ತವೆ. ಇತ್ತೀಚೆಗೆ ವ್ಯೂಸ್ ಬಹಳ ಕಡಿಮೆ ಬರ್ತಾ ಇದೆ ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗಿ ಇಳಿದಿದೆ. ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಸಲಹೆ ಇದ್ದರೆ ಹೇಳಿ ಸರ್. ನಿಮ್ಮ ಚಾನಲ್ ಈಗ ಅಖಂಡ ದೇವದುರ್ಗ ಅಂತ ಒಂದು ಚಾನಲ್ ಇದೆ. ಇವರು 362 ವಿಡಿಯೋಸ್ ಹಾಕಿದ್ದಾರೆ, 1800 ಸಬ್ಸ್ಕ್ರೈಬ್ ಆಗಿದ್ದಾವೆ. ಇವರು ನ್ಯೂಸ್ ಚಾನಲ್ ಮಾಡಿದ್ದಾರೆ ಮತ್ತು ಇವ್ರ ಚಾನಲ್ನಲ್ಲಿ ಎಲ್ಲ ಥರದ ಮಿಕ್ಸ್ ಕಂಟೆಂಟ್ ಇರ್ತೈತೆ ಅಂತ. ಈಗ ನೀವು ನ್ಯೂಸ್ ಚಾನಲ್ ಏನು ಹಿಡಿದಿರಲ್ಲ, ನ್ಯೂಸ್ ಚಾನಲ್ಗೆ ನೀವು ಕೆಲಸ ಮಾಡಿರಿ. ನ್ಯೂಸ್ ಚಾನಲ್ ಏನು ಮಾಡ್ತಾ ಇದ್ದೀರಾ? ನಾನು ವಿಡಿಯೋ ನೋಡ್ತೀನಿ. ಈಗ ಎರಡು ತಾಸಿಂದ ಹಾಕಿರುವ ವಿಡಿಯೋ ನೋಡ್ತೀನಿ. ಇದು ದನ ಮಾರುವ ವಿಡಿಯೋ ನೀವು ಹಾಕಿದ್ರಲ್ಲ, ದನದ ಜಾತ್ರೆದ ಇದು ಎಲ್ಲ ನಡೀತೈತಿ. ನಿಮ್ಮದು ವಾಯ್ಸ್ ಇರಬೇಕು. ಮತ್ತು ಇಲ್ಲಿ ಪೊಲಿಟಿಷಿಯನ್ ಯಾಗ್ರಿ ಸಿದ್ದರಾಮಯ್ಯ ಅವ್ರ ಫೋಟೋ ಇದೆ. ಇದ್ರ ಮೇಲೆ ಏನು ಮಾಡಿರ? ಸಿಎಂ ಸಿದ್ದರಾಮಯ್ಯನವರು ಹೇಳಿರುವುದು ಸಹ ಉದ್ದೇಶಪೂರ್ವಕವಾಗಿ ಚಂದ್ರರು ಇರುವಷ್ಟು ಸತ್ಯ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ನೆನಪಾಗುವುದು ಕೇವಲ ಚುನಾವಣಾ ಸಮಯದಲ್ಲಿ ಮಾತ್ರ. ಹಿಡಿದು ಕೇವಲ ಮಹಾದ್ರೋಹದ ಉಡುಗೊರೆ. ಪ್ರಬಲವಾಗಿ ಇವ್ರು ನ್ಯೂಸ್ ಕೊಡ್ತಾ ಇದ್ದಾರೆ. ಮತ್ತು ಮಿಕ್ಸ್ ಕಂಟೆಂಟ್ ಎಲ್ಲಿದೆ? ನಿಮ್ಮ ಶಾರ್ಟ್ನಲ್ಲಿ ಹೋಗಿ ನೋಡ್ತೀನಿ. ಶಾರ್ಟ್ನಲ್ಲಿ ಏನಿದೆ, ನೀವು ಏನು ಮಾಡಿರಾ? ಇದು ದನದ ವಿಡಿಯೋ ಹಾಕಿದ್ದೀರಾ? ಓಕೆ, ಇದು ಮತ್ತೊಬ್ಬರದ್ದು ವಿಡಿಯೋ ನೋಡೋಣ. ಮತ್ತೆ ನನಗೆ ಇನ್ನೊಂದು ಏನಪ್ಪ ಅಂದ್ರೆ, ಆದಷ್ಟು ನಿಮ್ಮ ಕೆಲಸಗಳು ಕೊಟ್ಟು ಮತ್ತೆ. ಓಕೆ, ಇದು ಕೃಷಿ ಬಗ್ಗೆ ಏನು ಹೇಳಿರಿ? ಓಕೆ, ಅಖಂಡ ದೇವದುರ್ಗ ಚಾನಲ್ ಅವರೇ, ನೀವು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನೀವು ಹೀಗೆ ಒಂದು ಸ್ವಲ್ಪ ಕಂಟೆಂಟ್ನಲ್ಲಿ ಎಡಿಟಿಂಗ್ನಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರಿ ಮತ್ತು ನಿಮ್ಮ ಒರಿಜಿನಲ್ ಕಂಟೆಂಟ್ ಹಾಕಿರಿ.
ನಿಮ್ಮ ವಾಯ್ಸ್ನು ಕೂಡ ಅದರೊಳಗೆ ಕೊಡ್ರಿ. ಮತ್ತು ಇದು ದನದ ಜಾತ್ರೆ ಅದು ಇದು ಎಲ್ಲ ಮಾಡಿರಿ. ನ್ಯೂಸ್ ಅಂದರೆ ಫಸ್ಟಿಗೆ ನಿಮ್ದು ಒಂದು 30 ಸೆಕೆಂಡ 20 ಸೆಕೆಂಡ್ ಫಸ್ಟಿಗೆ ನಿಮ್ಮ ವಾಯ್ಸ್ ಇರಲಿ, ಇವತ್ತು ಯಾವ್ದು ನ್ಯೂಸ್ ಮಾಡ್ಲಾಕತ್ತೇವೆ ಅಂತ ಎಕ್ಸ್ಪ್ಲೇನ್ ಮಾಡಿರಿ. ಆಮೇಲೆ ಆ ನ್ಯೂಸ್ ರಿಪೋರ್ಟಿಂಗ್ ಮಾಡಿರಿ, ಅಪ್ಲೋಡ್ ಮಾಡಿರಿ. ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ನಿಮಗೆ ನಿಮ್ಮ ಚಾನಲ್ ಬಗ್ಗೆ ಏನಾದರೂ ಅನಿಸಿಕೆಗಳು ಇದ್ದರೆ ದಯವಿಟ್ಟು ಕ್ಲಿಯರ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಕ್ಲಿಯರ್ ಆಗಿ ಬರೀರಿ. ನಿಮಗೆ ಏನು ಪ್ರಾಬ್ಲಮ್ ಇದೆ, ಏನು ತೊಂದರೆ ಇದೆ, ನಿಮಗೆ ಯಾವ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗಿ ಬರೀರಿ. ಅಚ್ಚ ಕನ್ನಡದಲ್ಲಿ ಆಗಲಿ ಅಥವಾ ಇಂಗ್ಲೀಷ್ನಲ್ಲಿ ಆಗಿ ಬರೀರಿ. ಅದಕ್ಕೆ ನಾನು ಇಲ್ಲಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಕತಿ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ಮಾಡುವ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ ಮೇಲೆ. ಹಾಗೆ ನಿಮ್ಮ ಗಡಿ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.